ನಿಜವಾಗಲೂ ಮ್ಯೂಸಿಕ್ ಮೈಲಾರಿ ಅವ್ರನ್ನ ಬಹಳ ಪ್ರೀತಿಯಿಂದ ಇವತ್ತು ಹತ್ತಿರದಿಂದ ನೋಡುವಂಥ ಸೌಭಾಗ್ಯವನ್ನು ಕಲಿಸಿರುವ ಅವರ ಹಿಂದೆ ಇರುವಂಥ ದೊಡ್ಡ ಶಕ್ತಿ ಅಂದರೆ ಇವತ್ತು ನಮ್ಮ ಮಹಂತೇಶ್ ಶಾಸ್ತ್ರಿಗಳ ಗುರುಗಳು. ಅದು ಜೋರಾದ ಚಪ್ಪಾಳೆಯನ್ನು ಬರಲಿ. ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ನಮ್ಮ ಕಲಾ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ. ಹಲೋ ದೋಸ್ತಿ ಅಂದರೆ ಹಂಗಿರಬೇಕ, ಊರ ಮಂದಿ ಗೊತ್ತಿರಬೇಕ. ಒಬ್ಬನೇ ಹೋದರೆ ಇನ್ನೊಬ್ಬಲ್ಲಿ ಅಂತ ಜನ ಕೇಳಿರಬೇಕ. ನಾವು ಹೊಂಟ್ರ ಜೋಡಿಲಿ ಊರಾಗ ಆಗದ ಮಂದಿ ಉರಿತಾರ ನಮ್ಮ ಮ್ಯಾಗ. ಸಾಂಗ್ ಇಷ್ಟ ಆಗೈತಿಲ್ಲ ಹುಡುಗರ? ಇಷ್ಟ ಆಗಿತ್ತಂದ್ರೆ ಬಲ್ಲಿ ಜೋಳದ ಚಪ್ಪಾಳೆ. ಥ್ಯಾಂಕ್ ಯು. ಈಗ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆಗಿದ್ದಾರೆ ತಗೋರ್ತದೆ ಕೇಳಿಸಿ. ಈಗ ತಾನೇ ರಾಕ್ ಸ್ಟಾರ್ ಜ್ಯೋತಿ ಅವರು ಕೂಡ ವೇದಿಕೆ ಮೇಲೆ ಬಂದಾರ. ಅವ್ರು ಕೂಡ ಬನ್ನಿ ಜೋರದ ಚಪ್ಪಾಳೆ. ಹಾ 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 ಓಕೆ, ಥ್ಯಾಂಕ್ ಯು. ಹಾ ಈಗ ಅದು ಗ್ರೂಪ್ ಡ್ಯಾನ್ಸ್. ಓಕೆ, ಬನ್ನಿ. ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಸೊಗಸಾದ ಈಗ ಗ್ರೂಪ್ ಡ್ಯಾನ್ಸ್ ಇರುತ್ತೆ, ನೋಡಿ ಆನಂದಿಸಿ. RCB ಫೈನಲ್ ಗೆದ್ದಿಕ್ಕಿಂತ ಮೊದಲ ಒಂದು ಶಾಯರಿ ಬರೆದಿದ್ದೆ, ಫುಲ್ ವೈರಲ್ ಆಗಿತ್ತ. ಎಣ್ಣೆ ತೆಗ್ಯಾಕಬೇಕು ಕುಸಿಬಿ, ಕುನಿ ಹಡ್ಡಾಕಬೇಕು JCB. ಎಣ್ಣೆ ತೆಗ್ಯಾಕಬೇಕು ಕುಸಿಬಿ, ಕುನಿ ಹಡ್ಡಾಕಬೇಕು JCB. ತಂಡಿದಿಂದಾಗ ತಿಂಡಿ ಅನ್ನೋ ಮಕ್ಕಳನ್ನ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್. RCB ಅಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತ. ಈಗೊಂದು ಗ್ರೂಪ್ ಡ್ಯಾನ್ಸ್ ಇರುತ್ತೆ, ನೋಡಿ ಆನಂದಿಸಿ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ. ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ಮಾತು, ಒಬ್ಬರು ಪೊಲೀಸ್ನವರಾದರೆ 4 ಜನ ಕೈದಿಗಳು ಹಿಡಿಬಹುದು, ಒಬ್ಬರು ಲಾಯರ್ ಆದರೆ 4 ಜನರಿಗೆ ನ್ಯಾಯ ಕೊಡಿಸಬಹುದು, ಒಬ್ಬರು ಡಾಕ್ಟರ್ ಆದರೆ 4 ಜನರ ವಾಸಿ ಮಾಡಬಹುದು, ಒಬ್ಬರು ಇಂಜಿನಿಯರ್ ಆದರೆ 4 ಬಿಲ್ಡಿಂಗ್ ಅನ್ನ ಕಟ್ಟಬಹುದು. ಆದರೆ ಒಬ್ಬ ರೈತ ಆದರೆ ಇಷ್ಟೂ ಜನರಿಗೆಲ್ಲ ಅನ್ನ ಹಾಕಬಹುದು ಅನ್ನೋ ಮಾತು ಯಾವತ್ತೂ ಸತ್ಯ. ರೈತರನ್ನ ಪ್ರೀತಿಸೋಣ, ಗೌರವಿಸೋಣ, ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಈಗ ವೇದಿಕೆ ಬರಮಾಡಿಕೊಳ್ಳೋಣ ಲಕ್ಷ್ಮೀ ವಿಜಾಪುರ್, ಗುಮ್ಮಟ ನಗರಿಯ ಹೆಮ್ಮೆ ಗಾಯಕಿ, ಡೈಲಾಗ್ ಕ್ವೀನ್ ಎಂದು ಖ್ಯಾತಿ ಪಡೆದಿರುವ ಲಕ್ಷ್ಮೀ ವಿಜಯಪುರ ಅವರ ಧ್ವನಿಯಲ್ಲಿ ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ. ಹಲೋ ಹಲೋ, ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ನೀವೆಲ್ರು ಇನ್ನು ಜೋರಾಗಿ. ಅಕ್ಕ, ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ನೀವೆಲ್ರು. ಊಟ ಮಾಡಿ ಬಂದಿರಿ ಎಲ್ರು? ಹುಡುಗರು ಊಟ ಮಾಡಿ ಬಂದಿಲ್ಲ? ಯಾಕ ಮನ್ಯಾಗ ಕೂಡಾಕಿಲ್ಲ? ಒಂದ್ಸಲ ಜೋಶ್ ಬರ್ಬೇಕು, ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು ನೀವೆಲ್ರು. ನೀವು ಯಾರು ಚಪ್ಪಾಳೆ ಹೊಡಿತೀರಲ್ಲ? ಅವೇ ಅಕ್ಕ, ನಿಮ್ಮ ಆಧಾರ್ ಕಾರ್ಡ್ ಮಂದಿ ಹೇಳ, ಬರೀ ಪ್ಯಾನ್ ಕಾರ್ಡ್ ಮಂದಿ ಗಂಟು ಬಿದ್ದಿಲ್ಲ. ಅಲ್ಲಿ ಜಾಸ್ತಿ ಪವರ್ ಇರೋದು ಯಾರಿಗೆ? ಗಂಡು ಮಕ್ಕಳಿಗೆ. ಅವೇ ನಮ್ಮ ಮಹಿಳೆಯರನ್ನ ಹೇಳ್ತಿರ್ತಾನ ಅವಾಗ, ಏನದು? ಕುರಿ ಹಿಂಡ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಟಗರ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್. ಅವು ನಗತಾಳ. ಡೈಲಾಗ್ ಅಣ್ಣನೇ ಹೇಳೋಣ, ಅದು ಆ ಡೈಲಾಗ್ ನಾ ಹೇಳ್ತೀನಿ. ಯಾವಾಗ ನೀವು ಯಾರು ಚಪ್ಪಾಳೆ ಹೊಡಿತೀರಲ್ಲ, ಆ ದೇವ್ರು ನಿಮಗ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತ, ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಕೇಳ್ಕೊತೀನಿ. ನೀವು ಯಾರು ಚಪ್ಪಾಳೆ ಹೊಡಂಗಿಲ್ಲ ನೋಡು, ನಿಮ್ ಲವರ್ ಮೇಲೆ ಆಣಿ. ಮೊದಲು ಹಾಕ್ಯವ ಅವೇ ಲವರ್ ಮೇಲೆ ಆಣಿ. ಆ ಲವರ್ಗಳು ಮೊದಲು ಹೋದ್ರು ಸಾಕಾಗ್ಯಾರ ಅವ್ರು. ಮೊದಲು ಹಾಳಾಗಿ ಹೋಗ್ಲಿ ಅವ್ರು. ಹೌದಲ್ಲ? ಇವಾಗ ಹೊಡ್ರಿ ನೋಡೋಣ ಚಪ್ಪಾಳೆ. ಏನಿಲ್ಲ ಅಣ್ಣಗಳಾಗ ಒಂದು ಮಾತು ತಿಳ್ಕೋರಿ. ಇತ್ತಿತ್ಲಾಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲ ದಾಟಿದ್ರಿ ಅದರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತಾರ. ನಿಮಗೆ ಕೈ ಮುಗಿದು ಹೇಳ್ತೀನಿ, ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ನಿಮ್ಮ ಜೀವನ ಚಂದ ಇರ್ತೈತಿ. ಯಾಕಂದ್ರೆ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗೋದಿಲ್ಲ. ಇಂಥ 10 ಹುಡುಗಿಯರು ಹೋದ್ರೆ ಏನಾಯ್ತು, 11ನೇ ಹುಡುಗಿ ತರೋ ಶಕ್ತಿ ದೇವ್ರ ನಮಗೆ ಕೊಡ್ತಾನೆ. ಬರ್ಲಿ ಜೋರಾದ ಚಪ್ಪಾಳೆ. ಈ ಹೆಣ್ಮಕ್ಳ ಸಿಗೋದು ಕಷ್ಟ ಆಗೈತಿ ಅಣ್ಣ. ಅಲ್ಲೆಲ್ಲಿ ಹುಡುಕಿ ಎಲ್ಲ ಮಾತಾಡ. ಅಣ್ಣ ಒಂದನ್ನು ಬೇಡ. ಯಾಕನ್ಬಾರ್ದು? ಅಣ್ಣ ಅಂದ್ರೆ ಕಿವಿನೇ ಕೇಳಿಸಲ್ಲ ಮುಗಿದು. ಓ ಅಣ್ಣ,
ಏಹೇ ಏನ್ ಅನ್ಬೇಕ್ರಿ? ಈ ಕಡೆ ನಮ್ ತಮ್ದೇರು ಏನು ಓ ಓ ಅನ್ಬೇಕು ಅಂತೀರಿಲ್ಲ ಎಲ್ರು ಕೂಗ್ಲಿ ನಾನು. ಈ ಕಡೆ ನಮ್ಮ ಅಣ್ಣದವರು, ಈ ಕಡೆ ನಮ್ಮ ತಮ್ದೇರು. ಹೌದಾ ಅಣ್ಣ? ಸ್ವಿಚ್ ಆಫ್. ಗ್ಯಾಸ್ ನಮ್ಮ ಒಲಿ ರಿಪೇರಿ ತಮ್ಮಂದ್ರು. ಮಾಡೋರು ಬಂದಾರಿ. ಮಾವ ಅದಕ್ಕೆ ಹೇಳೋದು ಏನಂತ? ಏನಂತ, ಇವರು ಮಕ್ಕಳಲ್ಲ ಅಂತ. ಅವಿ 30 ರೂಪಾಯಿ. ಏಯ್ ಏನ್ 30 ರೂಪಾಯಿ ಪೇರೆ ಲವ್ಲಿ ಲಿಫ್ಟಿಗೆ ಹಚ್ಕೊಳ್ಳು. ನಿಮಗೆ ಇಟ್ಟಿರ್ಬೇಕಾದ್ರೆ 270 ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕಲಾರ್ದೆ ಕುಡಿಯೋ ಮಕ್ಕಳು ನಾವು. ನಮಗೆ ಇಟ್ಟಿರಬಾರ್ದು. ನೀವು ಇವಾಗ ಹೇಳದಲ್ಲ ಯಾಕೆ ಮದ್ವೆ ಆಗಲ್ಲ ಅಂತ ಹೇಳಿ. ಇಂಥ ಕುಡುಕರು ಅದಾರಂತೆ ನಾವು ಮದ್ವೆ ಮಾಡ್ಕೊಳಂಗಿಲ್ಲ. ಹಂಗಲ್ಲವೇ. ಡಾಕ್ಟ್ರು ಇಂಜಿನಿಯರ್ ಅವ್ರಿಗೆಲ್ಲ ಮದ್ವೆ ಆಗ್ತೀವಿ ನಾವು. 1 ಲಕ್ಷ ಪಗಾರ ಇರ್ಬೇಕು ಇವರು ಅಂತವ್ರನ್ನ ಪ್ರೀತಿ ಮದ್ವೆ. ಮಾಡುವಾಗ ಚಂದ ಇರ್ತಾರ್ರಿ. NS ಬೈಕ್ ಮ್ಯಾಗ ಹತ್ತಿ ಎಲ್ಲಿ ಬೇಕಾದಲ್ಲಿ ತಿರುಗಾಡ್ತಾರ. ಕುತ್ತಿಗೆಗೆ ಬತ್ತಂದ್ರೆ ಮನ್ಯಾಗ ನಮ್ಮ ಅಪ್ಪ ಬೈಯಾಕತಾನ, ನನಗಿಂತ ನಿನಗೆ ಚಲೋ ಹುಡುಗಿ ಸಿಗುತ್ತಾಳ, ಬೇಕಾದಾಗ ಮಾವ. ನಾವು ಮಾಡ್ತಿರೋ ತ್ಯಾಗ ಅದು. ನೀವು ತ್ಯಾಗ. ನಾವು ಮಾಡ್ತಿರೋ ತ್ಯಾಗ ಅದು. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. ಹಾ 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರು ಕೈ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. ಹೌದು. ಅದೇ 1,40,000 ಐಫೋನ್ ಮೊಬೈಲ್ ಇಂತ ಹುಡುಗರ ಕೈಯಾಗ ಕೊಟ್ರೆ ನಮ್ಮಂತ 20 ಹುಡುಗರು ಜೀವನನ ಹಾಳಾಕೈತೆ ಅಂತ. ಜೀವನ ಹಾಳು ಮಾಡಿ ಹೋಗಂಗಿಲ್ಲ ನಾವು, ಜೀವನ ಉದ್ಧಾರ ಮಾಡಿ ಹೋಗಿರ್ತೀವಿ ನಾವು. ಏವಿ ಉದ್ಧಾರ ಮಾಡಾಕ ನೀವು ಹೆಣ್ಮಕ್ಳು ಎದುರಾಗ್ರೆ ಹೆಚ್ಚದಿರಿ, ಅದನ್ನ ಹೇಳ. ನಾನ್ ಹೇಳ ಎದ್ರಾಗ ಹೆಚ್ಚದೀವಂತ. ನೀನೇ ಹೇಳು. ಎಲ್ಲರೂ ಕೇಳಕ್ ರೆಡಿ ಇದ್ದೀರಿ? ಹಾ ಹಾ. ನೀವೆಲ್ಲ ಒಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಗಂಡ್ಮಕ್ಳು ಆನ್ಸರ್ ಮಾಡ್ಬೇಕು. ನೀವು ಎದ್ರ ಮೇಲೆ ಕುಂತೀರಿ? ಚೇರ್ ಮ್ಯಾಗ. ಚೇರ್ ಎದ್ರ ಮೇಲೆ ಐತಿ? ಅದು ಎದ್ರ ಮ್ಯಾಗಾರ ಯಾಕಿಲ್ಲ ಗಪ್ಪಿರ್? ಚೇರ್ ಎದ್ರ ಮೇಲೆ ಐತಿ? ಅಣ್ಣ ಇನ್ನೇಗ ಅಂದಿಲ್ಲ, 1 ನಿಮಿಷ ಕ್ಲಿಯರ್ ಕೇಳ. ಹಾ ಅಣ್ಣ ಕರೆ ಹೇಳ್ರಿ, ಇಲ್ಲಿ ಲಕ್ಷ್ಮಿನ, ಜ್ಯೋತಿನ, ತೃಪ್ತಿನ ನೋಡಕ್ಕೆ 8 ಮಂದಿ ಬಂದಿರಿ, ಕೈ ಎತ್ರಿ. ಏನ್ ಕೊಡ್ಕೊಳ್ಳೋದಿರೋ? ವೀರು ಜಮ್ಕಂಡಿನ ಮ್ಯೂಸಿಕ್ ಮೈಲಾರಿ ನೋಡಕ್ಕೆ 8 ಮಂದಿ ಯಾಕ ನೀವ್ ಯಾಕೆ ಎತ್ತಿರಕ್ಕ? ನಮ್ ಸೋಪಟ್ ಮಾಡ್ಬೇಕು ನೀವು. ನಮ್ ಮರ್ಯಾದೆ ಕಳಾಗತ್ತೀರಿ. ಮಕ್ಕಳದು ಮರ್ಯಾದೆ ಐತೇನು? ಈ ಕಡೆ ಬಾ, ಹಿಂದೆ ಬಾ. ನೋಡು ಹಿಂಗೆಲ್ಲ ಮಾಡ್ತಾರ. ನಾವು ಹೆಸರು ಬಂದಾಗ ಪಟ್ಟ ನೀವು ಸಪೋರ್ಟ್ ಮಾಡಬೇಕು ನಮ್ಮ ಈಗ ಅವ್ರು ಹೆಣ್ಮಕ್ಳು ಹೆಣ್ಮಕ್ಳು. ಸಪೋರ್ಟ್ ಮಾಡ್ತಾರೆ, ನೀವು ಎದರಾಗ ಹೆಚ್ಚು ಹೇಳಿ. ನಾವು ಹೆದ್ರಾಗ ಹೆಚ್ಚದೀವಿ ಅಂದ್ರ ಭೂಮಿ ಒಂದು ಹೆಣ್ಣು, ಈ ಪ್ರಕೃತಿ ಒಂದು ಹೆಣ್ಣು, ಈ ಹಸಿರು ಒಂದು ಹೆಣ್ಣು. ಹೆಣ್ಣಿದ್ರ ಈ ಜಗತ್ತು, ಹೆಣ್ಣಿರ್ಲಿಲ್ಲ ಅಂದ್ರೆ ಯಾವುದು ಏನು ನಡೆಯಲ್ಲ. ಇಲ್ಲಿ ಬಾವಿ. ಹಾ ನೀ ಹೇಳೋದು ಕರೆಕ್ಟ್ ಐತಿ. ಭೂಮಿಗೆ ಎಲ್ಲಾರು ಹೆಣ್ಣಂತಾರ, ಪ್ರಕೃತಿಗೆ ಹೆಣ್ಣಂತಾರ. ಹೌದು. ಆದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ, ಪ್ರಕೃತಿ ಹಚ್ಚ ಹಸಿರಾಗಿರ್ಬೇಕಂದ್ರ, ನಮ್ಮ ಅಪ್ಪ ವರುಣ್ ಅನ್ನುವಂಥ ಮಳೆರಾಯ ಭೂಮಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ನಾಟ ಏನೂ ನಡೆಯಂಗಿಲ್ಲ. ಸಾಹಿತ್ಯ ತಿಳ್ಕೊಂಡು ಮಾತಾಡೋದು ಕಲಿ ಮೊದಲ. ಗಂಡು ಮಕ್ಕಳು ಸ್ಟ್ರಾಂಗ್. ನಿಮ್ಮಪ್ಪ ಏಯ್ ನಮ್ಮ ಅಪ್ಪನ ಸನಿಯ ಬರ್ಬೇಡ, ನಮ್ಮ ಅವ್ವ ಅದಾಳ. ಅದೇ ಶಿವಪ್ಪ. ಓ ಪರಮಾತ್ಮ. ಹಾ ನಿಮ್ಮ ಅಪ್ಪನ ಮೇಲೆ ನಮ್ಮ ಗಂಗತಾಯಿ ಕೂತಿರ್ತಾಳ ಗೊತ್ತಾ? ಗೊತ್ತಿರೋದಿಲ್ಲ, ಎಲ್ಲರಿಗೂ ಗೊತ್ತು. ನಮ್ಮ ಅಪ್ಪ ತಲೆ ಮ್ಯಾಗ ಇಟ್ಕೊಂಡಿರ್ತಾನ ಅಲ್ಲಿ. ಇನ್ನೊಂದು ಗೊತ್ತಾನ? ಅದು ಟಾಪ್ ನ ಕೂತಿರ್ತೀವಿ ನಾವು. ಅದೇ ಗಂಗಾನ ತಲೆ ಮ್ಯಾಗ ಚಂದಾಗಿ ನೋಡಿ ಬಾ ಫೋಟೋದಾಗ ನಮ್ಮ ಅಪ್ಪ ಚಂದ್ರಾಮ್ ಕೂತಾನ ಅಲ್ಲಿ. ಗಂಡು ಮಕ್ಕಳು ಹೆಚ್ಚು ನಾವು. ಆ ಚಂದ್ರಪ್ಪನ ಮೇಲ ನಮ್ಮ ಗಂಗತಾಯಿ ದರ ಅಂತ ಇಳಿದು ಬಂದಾಳ. ಎಲ್ಲಿ ಬರ್ತಾಳ? ನಮ್ಮ ಅಪ್ಪನ ಕಾಲ ಬಡ್ಡೆಗೆ ಹರಿದು ಬರ್ತಾಳ. ಗೊತ್ತೈತಿ? ಏನು? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುವಿ ಸಾಕ್ದವ್ರು ಯಾರು? ಯಾರು? ನಿಮ್ಮನ್ನ ನೋಡ್ಕೊಳ್ಳೋರು ಯಾರು? ಯಾರು? ನಿಮ್ಮ ಕೂಳ್ ಮಾಡಿ ಹಾಕ್ದವ್ರು ಯಾರು? ಯಾರು? ಒಂದು ಹೆಣ್ಣು. ಅದು ನೆನಪಿರ್ಲಿ. ಏನಿದ್ರ ಅರ್ಥ? ಅಂದ್ರ ನಾವೇ ಹೆಚ್ಚ, ಎಲ್ಲಾದ್ರೂ ನಾವೇ ಹೆಚ್ಚ ಅಂತ. ಅಂದ್ರೆ ತಾಯಿ ಹಡಿಲಿಲ್ಲ ಅಂದ್ರೆ ನೀ ಎಲ್ಲಿ ಹುಟ್ಟುತ್ತಿದ್ದಿ ಅನ್ನೋದು ನಿನ್ನ ಮಾತಿನ ಅರ್ಥ. ಹೌದು. ಅವಿ ಸಾಹಿತ್ಯ ಚಂದಾಗಿ ತಿಳ್ಕೊಂಡು ಮಾತಾಡು. ಪ್ರತಿಯೊಬ್ಬರಿಗೆ ಗೊತ್ತೈತಿ ಇಲ್ಲಿ ತಾಯಿ ಹಡದಾಳ ಅಂತೇಳಿ ಭೂಮಿ ಮ್ಯಾಗ ನಾವು ಹುಟ್ಟೇವಿ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವು ಹಡದಳೇನ್ರಿ? ಅಪ್ಪ ಬೇಕಿಲ್ಲ? ಬರ್ಲಿ ಜೋರಾದ ಚಪ್ಪಾಳೆ. ರುಕೋ ಸಬರ್ ಕರು. ಇನ್ನೊಂದು ವಿಷಯ ಏನ್ ಗೊತ್ತಾ? ಏನು? ನಮ್ಮವ್ವ ಬಗಲ ಕುಂದ್ರಿಸ್ಕೊಂಡು ಮುಂದಿನ ಜಗತ್ತು ತೋರಿಸ್ತಾಳ ಗೊತ್ತಾ? ನಿಮ್ಮವ್ವ ಬಗಲ ಕುಂದ್ರಿಸ್ಕೊಂಡು ಮುಂದೆ ಕಾಣೋ ಜಗತ್ತು ತೋರಿಸಿದ್ರು ಮುಂದೆ ಕಾಣಲಾರಂತ ಜಗತ್ತ ನಮ್ಮ ಅಪ್ಪ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ತೋರಿಸ್ತಾನ. ಅದನ್ನು ತಿಳ್ಕೊ ಮೊದಲು. ಇನ್ನೊಂದೇನು ಗೊತ್ತಾ? ಏನು? ಪ್ರೋಗ್ರಾಮ್ ಮುಗಿದ ಮೇಲೆ ನೀನ್ ಪುಕ್ಸಟಿ ಹೋಗ್ತೀಯಾ? ಏನದ್ರ? ಪುಕ್ಸಟಿ ಹೋಗ್ತಿ? ಎಲ್ರಿ ಅಪ್ಪಾಜಿ ಅವ್ರು ಫೋನ್ ಪೇ ಮಾಡ್ತೀನಿ ಅಂದಾರ ಮಹಿಳೆಯರೆಲ್ಲ. ಅದೇ ಫೋನ್ ಪೇ, ಅದೇ ರೊಕ್ಕ ಅದು ಲಕ್ಷ್ಮಿ ಇಲ್ಲಾರ್ದೆ ನೀವು ಹೋಗ್ತೀರಿ? ಓ ಲಕ್ಷ್ಮಿ. ಈ ಲಕ್ಷ್ಮಿ ಇಲ್ಲಾರ್ದೆ ನಿಮ್ಮ ಆಟ ನಡೀತೈತಿ? ಓ ಲಕ್ಷ್ಮಿ ಬಿಜಾಪುರ ಹಿಂದೆ ಬರ್ರಿ.
ದುಡ್ಡಿಗೆ ಲಕ್ಷ್ಮಿ ಅಂತಾರ ಭಾಳ ಚಂದ ತಿಳ್ಕೊಂಡಾಳ, ಅದೊಂದು ಚಂದ ತಿಳ್ಕೊಂಡಾಳ. ಹೊಡ್ರಿ ಹೊಡ್ರಿ ಚಪ್ಪಾಳೆ ಹೊಡ್ರಿ. ಓಯ್ ಸುಮ್ನೆ ಹೊಡ್ಸ್ಕೋಬಾರ್ದಂಗ. ದುಡ್ಡಿಗೆ ಲಕ್ಷ್ಮಿ ಅಂತಾರೆ ಎಲ್ಲಾರಿಗೆ ಗೊತ್ತದ ಕರಿ. ಆ ಲಕ್ಷ್ಮಿ ಒಳಗೆ ನಮ್ಮ ಅಪ್ಪ ಗಾಂಧೀಜಿ ಕೂತಾನ, ಚಂದಾಗಿ ನೋಡ್ಕೊಂಬ ಹೋಗಿ ಮೊದಲು. ಗಾಂಧೀಜಿ ಇಲ್ಲಂದ್ರ ದುಡ್ಡಿಗೆ ವ್ಯಾಲ್ಯೂ ಇರಾಗಿನ. ಬರ್ಲಿ ಜೋರಾದ ಚಪ್ಪಾಳೆ. ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅದು ತಪ್ಪ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾವು ಮಾಡಿದ್ದು ತಮಾಷೆಗೋಸ್ಕರ. ನಾವು ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಬಹುದು. ಹೌದು. ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ. ಸಾವಿರಾರು ಭಾಷೆಯ ಪಿಕ್ಚರ್ಗಳು ನೋಡಿದ್ರು ಕೂಡ ತಂದಿ ಅಂತ ಹೀರೋ ಎಲ್ಲಿ ಸಿಗುದಿಲ್ಲ. ಹಂಗ ಸಾವಿರಾರು ದೇವಸ್ಥಾನ ಹುಡುಕಾಡಿದ್ರು ಕೂಡ ತಾಯಿ ಅಂತ ದೇವ್ರು ಎಲ್ಲಿ ಸಿಗುದಿಲ್ಲ. ಬರಲಿ ಜೋರಾದ ಚಪ್ಪಾಳೆ. ತಂದೆ ತಾಯಿನ ಪ್ರೀತಿಸ್ರಿ, ಗೌರವಿಸ್ರಿ, ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆಗೆ ಧ್ವನಿಯಾಗಲಿಕ್ಕೆ ಲಕ್ಷ್ಮೀ ಬಿಜಾಪುರ ಅವರು. ಇದು ನಾನು ಹಾಡ್ತಿರೋದು ಓನ್ಲಿ ಯಂಗ್ ಹುಡುಗರಿಗೆ ಸಂಬಂಧಪಟ್ಟಿದ್ದು. ಸೌಂಡ್ ಹಲೋ ಹಲೋ ಕ್ರಾಂಪಿ ತಪ್ಪಿ ಕೊಡಬೇಕ ಒಂದು ಪಪ್ಪಿ ಕೊಡ್ಸಾಂ ಕುಲ್ಪಿ. ಕ್ರಾಂಪಿ ತಪ್ಪಿ ಕೊಡಬೇಕ ಒಂದು ಪಪ್ಪಿ ನಾ ಕೊಡ್ತಾನ ಸಲ್ಪಿ ನಂಗ ಕೊಡ್ಸಾಂ ಕುಲ್ಪಿ. ಹೋಗಿ ಹೂವ ಮಾಡಿಲ್ಲ ಯಾರಿಗೆ ನಾ ಹಾಕಿಲ್ಲ ಟೋಪಿ. ಊರ ಮಂದಿ ನೋಡುವಂಗ ನಿಂತಕೊಂಡ. ಕ್ರಾಂಪಿ ತಪ್ಪಿ ಕೊಡಬೇಕ ಒಂದು ಪಪ್ಪಿ ನಾ ಕೊಡ್ತಾನ ಸಲ್ಪಿ ನಂಗ ಕೊಡ್ಸಾಂ ಕುಲ್ಪಿ. ಹೋಗಿ ಹೂವ ಮಾಡಿಲ್ಲ ಯಾರಿಗೆ ನಾ ಹಾಕಿಲ್ಲ ಟೋಪಿ. ಎತ್ತಾಕೊಂಡೋಗತನ ಎತ್ತಾಕೊಂಡ. ಊರ ಮಂದಿ ನೋಡುವಂಗ ನಿಂತಕೊಂಡ. ನೋಡಿ ನನ್ನ ಡಿಂಪಲ ಹೊಟ್ಟಿಗೆ ಹಿಂಬಲ ಕೊಡಿಸಿದಾಗಲ್ಲ ಅದು ನಂಬಿ ಸಿಂಪಲ. ಎಷ್ಟು ಹುಡುಗರು ಬೆನ್ನ ಹತ್ತವ ನೋಡಿ ನನ್ನ ಸ್ಟೈಲ. ನೋಡಿ ನನ್ನ ಸ್ಟೈಲ. ಹಾಕ್ತೀನಿ ಚುಡಿದಾರ ಎಡಗಾಲದ ಕರಿದಾರ ಏಜಾಗವ ಜಸ್ಟ್ 18ರ ಮ್ಯಾಲ. ಎತ್ತಾಕೊಂಡ್ ಹೋಗತನ ಎತ್ತಾಕೊಂಡ. ಊರ ಮಂದಿ ನೋಡುವಂಗ ನಿಂತಾಕೊಂಡ. ಕ್ರಾಂಪಿ ತಪ್ಪಿ ಕೊಡಬೇಕ ಒಂದು ಪಪ್ಪಿ ನಾ ಕೊಡ್ತಾನ ಸಲ್ಪಿ ನಂಗ ಕೊಡ್ಸಾಂ ಕುಲ್ಪಿ. ಹೋಗಿ ಹೂವ ಮಾಡಿಲ್ಲ ಯಾರಿಗೆ ನಾ ಹಾಕಿಲ್ಲ ಟೋಪಿ. ಎತ್ತಾಕೊಂಡ್ ಹೋಗತನ ಎತ್ತಾಕೊಂಡ. ಊರ ಮಂದಿ ನೋಡುವಂಗ ನಿಂತಾಕೊಂಡ. ನನ್ನ ಹುಡುಗ ಮಾಡನ ಹೊಸ ಗೊಂಬಿನ ಗ್ಯಾಂಗ. ತ್ರಿಬಲ್ ಟ್ಯಾಕ್ಟರ ಬರುತ್ತದೆ ಹುಲಿ ಹಂಗ. ಡೀಲ ಮಾಡುತ್ತಾನ ಹುಡುಗ ಸಿಜನ ಮುಗಿಯುದ್ರಾಗ. ಫ್ಯಾಕ್ಟ್ರಿ ಒಳಗ ಹೆಸರ ಊರಾಗ ಹೆಸರ. ನನ್ನ ಹುಡುಗ ಅದನ್ನ ಸೋಲಿಲ್ಲದ ಸರ್ದಾರ. ಎತ್ತಾಕೊಂಡ್ ಹೋಗತನ ಎತ್ತಾಕೊಂಡ. ಊರ ಮಂದಿ ನೋಡುವಂಗ ನಿಂತಾಕೊಂಡ. ಕ್ರಾಂಪಿ ತಪ್ಪಿ ಕೊಡಬೇಕ ಒಂದು ಪಪ್ಪಿ ನಾ ಕೊಡ್ತಾನ ಸಲ್ಪಿ ನಂಗ ಕೊಡ್ಸಾಂ ಕುಲ್ಪಿ. ಹೋಗಿ ಹೂವ ಮಾಡಿಲ್ಲ ಯಾರಿಗೆ ನಾ ಹಾಕಿಲ್ಲ ಟೋಪಿ. ಎತ್ತಾಕೊಂಡ್ ಹೋಗತನ ಎತ್ತಾಕೊಂಡ. ಊರ ಮಂದಿ ನೋಡುವಂಗ ನಿಂತಾಕೊಂಡ. ನೋಡಿ ನನ್ನ ಡಿಂಪಲ ಹೊಟ್ಟಿಗೆ ಹಿಂಬಲ. ಮಾವನಿನ ತಿಂಡಿ ನಾಡಿ ಬಂದರು ನನ್ನ ಮ್ಯಾಲ. ಎಡದಾನ ಹೊಕ್ಕರ ಕಣ್ಣಿಲ್ಲ ಸೋಲ. ಹೆಲವಾರಾಗಿದ್ದ ಬರಗಾಲ ನುಡಿಮುತ್ತ. ಬಿಜಾಪುರ ಲಕ್ಷ್ಮಿ ಹೆಸರ ಹಾಡ್ಯಾನ ಮಸ್ತ. ಎತ್ತಾಕೊಂಡ್ ಹೋಗತನ ಎತ್ತಾಕೊಂಡ. ಊರ ಮಂದಿ ನೋಡುವಂಗ ನಿಂತಾಕೊಂಡ. ಕ್ರಾಂಪಿ ತಪ್ಪಿ ಕೊಡಬೇಕ ಒಂದು ಪಪ್ಪಿ ನಾ ಕೊಡ್ತಾನ ಸಲ್ಪಿ ನಂಗ ಕೊಡ್ಸಾಂ ಕುಲ್ಪಿ. ಹೋಗಿ ಹೂವ ಮಾಡಿಲ್ಲ ಯಾರಿಗೆ ನಾ ಹಾಕಿಲ್ಲ ಟೋಪಿ. ಎತ್ತಾಕೊಂಡ್ ಹೋಗತನ ಎತ್ತಾಕೊಂಡ. ಊರ ಮಂದಿ ನೋಡುವಂಗ ನಿಂತಾಕೊಂಡ. ಥ್ಯಾಂಕ್ ಯು. ಎಲ್ಲರೂ ಒಂದ್ಸಲ ಜೋರಿಗೆ ಚಪ್ಪಾಳೆ ಕೊಡ್ಬೇಕು. ಥ್ಯಾಂಕ್ ಯು. ಗಡಬಡ ಮಾಡಿ ಬೈಸಾಗಿ ಮಾತಾಡಿ ಕಾಸಿ ಮಾಡಿ ನೀನಾಗೋಗಿ ತಾಯಂದ ಬಿಟ್ಟು ಹೋದೆ. ಕೂಡಿ ಬಾಳಿದರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ.
ಇಲ್ಲೇ